ಇವನ ಕಥೆ ಹೇಳಿ ಯಾರ್ಯಾರ ತಲೆ ಹಾಳು ಮಾಡ್ತೀಯಲ್ಲ. ಮಂಗಳಕ್ಕೆ ಹೊತ್ತಾಗಿ ಮಂಗಳ ಮಾಡುವವನೇ ಅಲ್ಲಿ ಕುಳಿತಿದ್ದಾನೆ. ಇಲ್ಲಿಯವರೆಗೆ ನಾನು ಹೇಳಿದ ಅವನ ಕಥೆಯದು. ಈಗ ಹೇಳ ಹೊರಟಿರುವುದು ಇವರ ಕಥೆಯದು. ಈ ಹಿಂದೆ ಜಯ ವಿಜಯರಾಗಿ ವೈಕುಂಠದಲ್ಲಿ ದ್ವಾರಪಾಲನೆಯನ್ನು ಮಾಡ್ತಾ ಇದ್ದವರಿಗೆ ಸರಕ ಸರಂದಾದಿಗಳೇ ಬಂದಂತಹ ಹೊತ್ತಿಗೆ ಉದ್ದಟತನದಿಂದ ವರ್ತಿಸಿದ ಕಾಲಕ್ಕೆ ಅವರೇ ಕೊಟ್ಟಂತಹ ಶಾಪ ಪತನ ಹೊಂದಿ ಭೂಮಿಯಲ್ಲಿ ಜನ್ಮ ತಾಳಿರಿ ಎನ್ನುವ ಹಾಗೆ ವೈಕುಂಠದಲ್ಲಿದ್ರು ಹಾಗೆ ಬದುಕು. ಆ ಹೊತ್ತಿಗೆ ಶ್ರೀಹರಿಯಲ್ಲಿ ಭಿನ್ನವಿಸಿಕೊಂಡ್ರಂತೆ. ಶ್ರೀಹರಿಯ ಬಂದು ಕೇಳಿದಂತಹ ಕಾಲಕ್ಕೆ ಸನಕ ಸನಂದಾದಿಗಳಾಡಿದಂತಹ ಮಾತು ಏನದು? ಜನ್ಮವನ್ನು ತಾಳುವುದು ಅನಿವಾರ್ಯ, ಆದರೆ ಒಂದು ಒಳ್ಳೆಯವರಾಗಿ 7 ಜನ್ಮವನ್ನು ಕಳೆದು ಬರಬಹುದು, ಅಥವಾ ಕೆಟ್ಟವರಾಗಿ ಬದುಕಿ 3 ಜನ್ಮಗಳನ್ನು ಕಳೆದು ಬರಬಹುದು ಎನ್ನುವ ಹಾಗೆ ಆಡಿದಂತಹ ಹೊತ್ತಿಗೆ 3 ಜನ್ಮವಾದರೂ ಸರಿ ಅತಿ ಶೀಘ್ರವಾಗಿ ಮರಳಿ ಹರಿಯನ್ನು ಸೇರಿಕೊಳ್ತೇವೆ ಎನ್ನುವ ಹಾಗೆ ಆಡಿದವರಿಗೆ ಒಳ್ಳೆಯದಾಗಿ ಹುಟ್ಟುತ್ತೇವೆ ಅಂತ ಹೇಳಿರ್ಬೇಕು. ಆ ಪ್ರಕಾರವಾಗಿ ಮೊದಲಾಗಿ ಹಿರಣ್ಯಕಶಿಪುವಾಗಿ ಜನಿಸಿ ಬಂದರು. ಹಿರಣ್ಯಾಕ್ಷನನ್ನು ವರಾಹಾವತಾರಿಯಾಗಿ ಹಿರಣ್ಯಕಶಿಪುವನ್ನು ನಾರಸಿಂಹನಾಗಿ ಕರಿತವನಿದ್ದಾನೆ. ನಂತರ ರಾವಣ ಕುಂಭಕರ್ಣನಾಗಿ ಹುಟ್ಟಿ ಬಂದು ರಾಮಾವತಾರಿಯಾಗಿ ಅವರನ್ನು ಕರೆದವರಿದ್ದಾರೆ. ಈ ಜನ್ಮದಲ್ಲಿ ಶಿಶುಪಾಲ ದಂತವಕ್ರರಾಗಿ ಜನಿಸಿ ಬಂದವರಿದ್ದಾರೆ. ಈ ಕಥೆ ಹಿರಣ್ಯಕಶಿಪುನ ಹಣೆಯ ಈಗ ಗೊತ್ತಾಗುತ್ತೆ. ಈ ಜನ್ಮದಲ್ಲಿ ಆ ಕಥೆ ಒಂದೆಡೆಯಾದ್ರೆ ಇವನದ್ದು ಬೇರೆ ಕಥೆ. ಇವನು ಹುಟ್ಟುವಾಗ ಹೀಗಿರ್ಲಿಲ್ಲ, ಮತ್ತೆ ಎಲ್ಲರಾಗಿ ಇಷ್ಟೇ ಉದ್ದ ಇದ್ದದ್ದು. ಜನಿಸುವಾಗ 3 ಕಣ್ಣುಗಳು 4 ಕೈಗಳನ್ನು ಹೊಂದಿದ್ದ ವಿರೂಪಿಯಾಗಿ ಜನಿಸಿದಂತಹ ಮಗುವನ್ನು ಕಂಡು ತಾಯಿ ಚಿಂತಿಸಿದ್ಲಂತೆ, ದುಃಖಿಸಿದ್ಲಂತೆ. ಇಂತಹ ಮಗುವನ್ನು ಪಾಲಿಸುವುದು ಹೇಗೆ ಎನ್ನುವ ಹಾಗೆ ನಾರದರು ಬಂದಂತಹ ಹೊತ್ತಿಗೆ ಅವರಲ್ಲೇ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಂತ ಹೊತ್ತಿಗೆ ನಾರದರಾಡಿದಂತಹ ಮಾತು, ನಿನ್ನ ಬಳಿಗೆ ಬರುವವರ ಕೈಗೆ ಈ ಮಗುವನ್ನು ಕೊಡು. ಯಾರ ಕೈಗೆ ಕೊಡುವಾಗ ವಿರೂಪ ದೂರವಾಗುತ್ತದೋ ಅವನಿಂದಲೇ ಮರಣ ಎನ್ನುವ ಹಾಗೆ ಶ್ರೀಕೃಷ್ಣ ಬಂದಂತ ಹೊತ್ತಿಗೆ ಮಗುವನ್ನು ಕೈಗೆ ಕೊಟ್ಟಲು ವಿರೂಪ ದೂರ ಆಯಿತು. ಆದ್ರೆ ಆತನಿಂದಲೇ ಮರಣ ಎನ್ನುವುದು ಸಿದ್ಧವಾಯಿತಲ್ಲ. ಹೌದು, ತಾಯಿ ದುಃಖಿಸಿದ್ದಂತೆ ಕೃಷ್ಣನ ಮುಂದೆ ನನ್ನ ಮಗುವನ್ನು ಬದುಕಿಸಿಕೊಡಬೇಕು ಎನ್ನುವ ಹಾಗೆ ಆ ಹೊತ್ತಿಗೆ ಕೃಷ್ಣನು ಆಡಿದಂತಹ ಮಾತು, ನಿನ್ನ ಮಗುವಿನ ಶತಾಪರಾಧವನ್ನು ಮನ್ನಿಸುತ್ತೇನೆ ಎನ್ನುವ ಹಾಗೆ ಅಲ್ಲಿ ಕುಳಿತುಕೊಂಡು ಅವನಷ್ಟಕ್ಕೆ ಲೆಕ್ಕ ಮಾಡ್ತಾ ಇದ್ದಾನಲ್ಲ. ಹೌದು, ಇವರದ್ದು ಯಾವಾಗ ಪೂರ್ತಿ ಆಗ್ತದೆ ಎನ್ನುವ ಹಾಗೆ ಲೆಕ್ಕ ಮಾಡ್ತಾ ಇರುವುದು. ಹಾಗಾಗಿ ಈ ಹೊತ್ತಿಗೆ ನೀನು ಚಿಂತಿಸಬೇಕಾದ್ದೇನು, ಯೋಚಿಸಬೇಕಾದ್ದೇನು, ಆರಿವನ ಮರಣಕ್ಕೆ ನೀನು
ಮುರಾರಿ ದೇವರೇ ಇದ್ದಾರೆ ಅವತ್ತಿನ ಅವರಿಗೆ ಎಲ್ಲವನ್ನು ಅವನಿಗೆ ಅರ್ಪಿಸಿ ಸುಮ್ಮನಿದ್ದೀವಿ. ಕೆಲವು
ದಿವಸ ಕಳೆದ ಮೇಲೆ ಯಾವಾಗ ಬಿಂದು ರೂಪದಲ್ಲಿ ಇರುವಾಗಲೇ ಯಾಕೆ ಉಸಿರು ಬರಲಿಲ್ಲ? ಕಾರಣ ಇದೆ. ಉಸಿರು ಕೊಡುವವ ನಾನು, ಉಸಿರನ್ನು ತೆಗೆದುಕೊಳ್ಳುವವ ನಾನು. ಈ ದೇಹದಲ್ಲಿ ಉಸಿರು ಸಾಕಣೆ ಅರ್ಥ ಮಾಡಿಕೊಂಡಿದ್ದೇನೆ. ಆಯುಷ್ಯದ ರೇಖೆ ಹೊರಸ್ತೇನೆ. ಏನು ಕೊಡುವ ಹೌದು ನಿನಗೆ ಮೊದಲೇ ಕೊಟ್ಟು ಕೈ ಮುಗಿಯುವುದಲ್ಲ ಕೆಟ್ಟವ. ಯಾರಿಗೆ? ಸ್ವಲ್ಪ ಕೆಲಸ ತಡೆಯುವುದು ಯಾಕದನ್ನು? ಯಾರಿಗೆ?